ಹಲೋ. ಈಗಾಗಲೇ ನಾನು ಹೇಳುವುದೇನೆಂದರೆ ಪಶ್ಚಿಮ ಭಾಗದಲ್ಲಿ ಪಶ್ಚಿಮದ ಮುಖ್ಯ ರಸ್ತೆ ಇರುವಂಥ ಮನೆಗೆ ರಸ್ತೆಗೆ ಅನುಗುಣವಾಗಿ ಬಾಗಿಲನ್ನು ಇಟ್ಟುಕೊಳ್ಳಬೇಕು. ಆದರೆ ಕೆಲವೊಬ್ಬರು ಹೇಳುತ್ತಾರೆ ಪಶ್ಚಿಮದ ದಿಕ್ಕು ಅಷ್ಟೊಂದು ಶುಭಕರವಲ್ಲವೆಂದು ಹೇಳುತ್ತಾರೆ. ಆದರೆ ಯಾವುದೇ ಪಟ್ಟಣದಲ್ಲಾಗಲಿ ಹಳ್ಳಿಯಲ್ಲಾಗಲಿ ಪ್ಲಾಟ್ಗಳನ್ನು ನಿರ್ಮಿಸುತ್ತಾರೆ. ಅದರಲ್ಲಿ ಸಾಮಾನ್ಯವಾಗಿ ದಕ್ಷಿಣದ ಭಾಗದ ದಾರಿಯು ಇರುವಂಥ ಪ್ಲಾಟು ನೀವು ಖರೀದಿ ಮಾಡಿದ್ದರೆ ಅದಕ್ಕೇನು ತಪ್ಪಿಲ್ಲ. ಅದಕ್ಕೆ ಸರಿಯಾದ ಸೂಕ್ತವಾಗಿ ಬಾಗಿಲನ್ನು ಸೂಕ್ತವಾದ ರೀತಿಯಲ್ಲಿ ಗೃಹವನ್ನು ನಿರ್ಮಾಣ ಮಾಡಿದರೆ ಯಾವುದೇ ಕಾಲಕ್ಕೂ ಐಶ್ವರ್ಯ ಅಂತಸ್ತು ಎಲ್ಲ ದೊರೆಯುತ್ತದೆ. ಮುಖ್ಯವಾಗಿ ಹೇಳಬೇಕಂತಂದರೆ ಪಶ್ಚಿಮದ ಭಾಗದಲ್ಲಿ ನೀವು ಮನೆಯನ್ನು ವಾಸ್ತು ಪ್ರಕಾರ ನಿರ್ಮಾಣ ಮಾಡಿದ್ದೇ ಆದರೆ ಸಕಲ ಐಶ್ವರ್ಯಗಳು ದೊರೆಯುವುದುಂಟು. ನಾನು ಎಷ್ಟೋ ಮನೆಗಳಲ್ಲಿ ನೋಡಿದ್ದೇನೆ. ಕೆಲವೊಬ್ಬರು ಮನೆಗಳನ್ನು ನಿರ್ಮಿಸುವ ಕಾಲಕ್ಕೆ ಮೊದಲು ಪಶ್ಚಿಮ ಭಾಗದಲ್ಲಿ ತಪ್ಪು ತಡಿಗಳಿಂದ ಮಾಡಿದ್ದು ಉಂಟು. ಕೆಲವೊಬ್ಬರು ತಾನಾಗಿ ಅಚಾನಕ್ಕಾಗಿ ಪಶ್ಚಿಮ ಭಾಗದಲ್ಲಿ ಚೆನ್ನಾಗಿ ಮನೆಯನ್ನು ನಿರ್ಮಿಸಿದ್ದೂ ಉಂಟು. ಸರಿ, ಇದರಲ್ಲಿ ನಾನು ಹೇಳುವುದೇನಂತಂದರೆ ಪಶ್ಚಿಮದ ಭಾಗದ ಒಳಿತು ಯಾವುದು, ಕೆಡುಕು ಯಾವುದು? ಇಲ್ಲಿ ಹೇಳಬೇಕಂತಂದರೆ ವಾಸ್ತುಶಾಸ್ತ್ರದ ಪ್ರಕಾರ ಪಶ್ಚಿಮದಲ್ಲಿ ನೀವು ಮನೆಯಲ್ಲಿ ಒಳಗಡೆ ನಿಂತುಕೊಂಡಾಗ ಪಶ್ಚಿಮದ ಅಭಿಮುಖವಾಗಿ ಮನೆಯ ಒಳಗಡೆ ನಿಂತು ಪಶ್ಚಿಮದ ಅಭಿಮುಖವಾಗಿ ನೋಡುವ ಕಾಲಕ್ಕೆ ಬಲಭಾಗಕ್ಕೆ ಬರುವಂಥ ಭಾಗವೇ ಉಚ್ಚ ಸ್ಥಾನ. ಅದೇ ಮನೆಯ ಒಳಭಾಗದಲ್ಲಿ ನಿಂತು ಪಶ್ಚಿಮದ ಅಭಿಮುಖವಾಗಿ ನೋಡಿದಾಗ ಎಡಭಾಗಕ್ಕೆ ಬರುವುದೇ ನೀಚ ಸ್ಥಾನ. ಇದನ್ನು ಬಹಳ ಜನರು ಗಮನಿಸಿ ನೋಡಿ. ಒಳಗಡೆ ನಿಂತುಕೊಂಡಾಗ ಎಡಭಾಗಕ್ಕೆ ಬರುವಂಥ ಭಾಗ ನೀಚ ಸ್ಥಾನ, ಬಲಭಾಗಕ್ಕೆ ಬರುವಂಥದ್ದು ಉಚ್ಚ ಸ್ಥಾನ. ಇಲ್ಲಿ ನಾನು ಇನ್ನೊಂದು ಪುನಃ ಹೇಳುತ್ತೇನೆ. ಏನೆಂದರೆ ಈ ತಮಗೆ ತಪ್ಪು ತಿಳಿಯಬಾರದು. ಏನೆಂದರೆ ನೀವು ಹೊರಗಡೆಯಿಂದ ಅಂದರೆ ದಕ್ಷಿಣಕ್ಕೆ ಬೆನ್ನು ಮಾಡಿ ನಿಂತುಕೊಂಡು ಮನೆಯ ಮುಖದ ಭಾಗವಾಗಿ ನಿಂತುಕೊಂಡಾಗ ಅಲ್ಲಿ ನಿಮಗೆ ಕಾಣಿಸುವುದೇ ಎಡಭಾಗದಲ್ಲಿ ಉಚ್ಚ ಸ್ಥಾನ, ಅದೇ ಬಲಭಾಗದಲ್ಲಿ ನೀಚ ಸ್ಥಾನ. ಇವು ತಾವು ಬಹಳ ಕೂಲಂಕಷವಾಗಿ ವಿಚಾರ ಮಾಡಿ ನೋಡಬೇಕು, ತಿಳ್ಕೋಬೇಕು. ಹೊರಗಡೆ ನಿಂತಾಗ ಬರುವಂಥದ್ದು ಎಡಭಾಗದಲ್ಲಿ ಉಚ್ಚ ಸ್ಥಾನ ಬರುತ್ತದೆ. ಅದೇ ಮನೆಯಲ್ಲಿ ಪಶ್ಚಿಮ ಅಭಿಮುಖವಾಗಿ ನಿಂತುಕೊಂಡಾಗ ಅದೇ ಉಚ್ಚ ಸ್ಥಾನ ಬಲಭಾಗಕ್ಕೆ ಬರ್ತದೆ. ಅಲ್ಲಿ ಹೊರಗಡೆ ನಿಂತುಕೊಂಡು ನೋಡಿದಾಗ ಎಡಭಾಗದಲ್ಲಿ ಉಚ್ಚ ಸ್ಥಾನ, ಮನೆಯಿಂದ ನೋಡಿದಾಗ ನೀಚ ಸ್ಥಾನ. ಇದು ಭಾಳ ವಿಚಾರವಾಗಿ ಗಂಭೀರವಾಗಿ ನೋಡಿಕೊಳ್ಳಿ. ಸರಿ, ಹೊರಗಡೆ ಭಾಗದಲ್ಲಿ ನಿಂತುಕೊಂಡು ಎಡಭಾಗದಲ್ಲಿ ಬರುವುದೇ ನೀಚ ಸ್ಥಾನ. ಮನೆಯ ಎದುರಿಗೆ ನೀವು ಮುಖ ಮಾಡಿ ನಿಂತುಕೊಂಡಾಗ ಪಶ್ಚಿಮಕ್ಕೆ ನೀವು ಬೆನ್ನು ಮಾಡಿ ನಿಂತುಕೊಂಡಾಗ ಮನೆಯು ನಿಮ್ಮ ಮುಖಕ್ಕೆ ಎದುರಾದಾಗ ಎಡಭಾಗದಲ್ಲಿ ಬರುವಂಥದ್ದೇ ನೀಚ ಸ್ಥಾನ. ಸರಿ, ಈ ನೀಚ ಸ್ಥಾನ ಉಚ್ಚ ಸ್ಥಾನ ಏನೇನು ಕೆಲಸ ಮಾಡುತ್ತದೆ ಅಂತಂತಂದರೆ ಮನೆಯನ್ನು ನಿರ್ಮಿಸುವ ಕಾಲಕ್ಕೆ ಬಹಳ ಜಾಗ್ರತೆಯನ್ನು ವಹಿಸಬೇಕು ತಾವು. ಅದೆಷ್ಟೋ ದೊಡ್ಡ ಓಟಾನೆಗಟ್ಟಿನ ಮನೆಯನ್ನು ನಿರ್ಮಿಸಿ ಅದೆಷ್ಟೋ ಜನರು ದುರ್ಮರಣಕ್ಕೀಡಾಗಿ ದುರಭ್ಯಾಸಕ್ಕಾಗಿ ಈಡಾಗಿದ್ದಾರೆ. ಎಂಥ ಚಿಕ್ಕ ಮನೆಯನ್ನು ಕಟ್ಟಿದರೂ ಅವನು ರಾಜ್ಯ ವೈಭವದಿಂದ ಮೆರೆಯುವರನ್ನು ನಾನು ನೋಡಿದ್ದೇನೆ. ಆಹಾ, ಇವನು ಏನು ಎಷ್ಟು ಚೆನ್ನಾಗಿ ಮೆರೆಯುತ್ತಿದ್ದಾನೆ ಅನ್ನುವರೂ ಉಂಟು. ಅಷ್ಟೊಂದು ಶುಭದಾಯಕವಾಗಿ ಸಿಗುತ್ತದೆ. ಯಾವುದು ಅಂದರೆ ಮೊದಲು ಶುಭವಾದ ವಿಷಯವನ್ನು ಹೇಳೋಣ, ಮೊದಲು ಕೆಟ್ಟದ್ದು ಹೇಳಬಾರದು. ಮುಖ್ಯವಾಗಿ ಶುಭ ವಿಷಯವಂತಂದರೆ ಪಶ್ಚಿಮದ ವಾಯುಭಾಗ. ಪಶ್ಚಿಮದ ವಾಯುಭಾಗಕ್ಕೆ ನಿಮ್ಮ ಗೃಹವನ್ನು ಮನೆಯನ್ನು ನಿರ್ಮಿಸಿದ್ದೇ ಆದರೆ ಬಾಗಿಲನ್ನು ಇಟ್ಟಿದ್ದಾದರೆ
ಆ ಮನೆಯಲ್ಲಿ ಸಕಲ ಐಶ್ವರ್ಯಗಳು ಸಿಗುತ್ತವೆ. ಆ ಮನೆಯು ಸಂಪತ್ಭರಿತವಾಗಿರುತ್ತದೆ. ಆ ಮನೆಯಲ್ಲಿ ಇರುವಂಥ ಗಂಡು ಹೆಣ್ಣು ಮಕ್ಕಳು ಎಲ್ಲರೂ, ತಾಯಿಯಂದಿರು ತಂಗಿಯರು ಎಲ್ಲರೂ ಸುಖಮಯವಾಗಿ ಜೀವನವಾಗಿ ಸಾಗಿಸುತ್ತಾರೆ. ಇಲ್ಲಿ ವಿಷಯವಾಗಿ ಏನು ಹೇಳಬೇಕಂತಂದರೆ, ಪಶ್ಚಿಮದ ಭಾಗ ಪಿತೃಸ್ಥಾನ ಅಂದರೆ ಗಂಡು ಮಗನಿಗೆ ಸಂಬಂಧಪಟ್ಟದ್ದು, ಗಂಡಸರಿಗೆ ಸಂಬಂಧಪಟ್ಟದ್ದು. ಸಾರಿ, ಇದರಲ್ಲಿ ನಾನು ಏನಾದರೂ ತಪ್ಪು ಮಾಹಿತಿ ಹೇಳಿದರೆ ಸ್ವಲ್ಪ ತಿದ್ದಿಕೊಳ್ಳಿ. ಇಲ್ಲಿ ಗಂಡಸು ಮಕ್ಕಳಿಗೆ ಸಂಬಂಧಪಟ್ಟ ವಿಷಯಗಳು. ಏನೇ ಪರಿಣಾಮವಾದರೂ ಆ ಮನೆಯಲ್ಲಿ ಇರುವಂಥ ಗಂಡು ಮಕ್ಕಳಿಗೆ, ಗಂಡಸರಿಗೆ ಮಾತ್ರ ಇದು ಅತಿ ಜಾಸ್ತಿ ಪರಿಣಾಮ ಬೀರುವುದುಂಟು. ಒಳ್ಳೆಯದಾದರೂ ಗಂಡಸರಿಗೆ, ಕೆಟ್ಟದಾದರೂ ಸಾಮಾನ್ಯವಾಗಿ ಗಂಡಸರಿಗೆ. ಸರಿ, ಏನು ಒಳ್ಳೆಯದು? ಪಶ್ಚಿಮದ ವಾಯುಭಾಗದಲ್ಲಿ ನೀವು ಗೃಹವನ್ನು ನಿರ್ಮಿಸಿ ಅಲ್ಲಿ ಪಶ್ಚಿಮದ ಬಾಗಿಲನ್ನು ನಿರ್ಮಿಸಿದ್ದೇ ಆದರೆ ಅಲ್ಲಿ ಪ್ರತಿಯೊಂದು ವಿಷಯಕ್ಕೂ ನೀವು ಯಾವುದೇ ವಿಷಯ ಮಾಡಿದರೆ ಮಾಡಬೇಕು ಅಂದುಕೊಂಡರೆ ಅದು ಸಂಪೂರ್ಣವಾಗಿ ಗುರಿ ಮುಟ್ಟುತ್ತದೆ. ನಿಮ್ಮ ಮನೆಯಲ್ಲಿ ಮಕ್ಕಳು ಯಾವುದೇ ವಿದ್ಯಾಭ್ಯಾಸ ಮಾಡುತ್ತಿದ್ದರೆ ಸಂಪೂರ್ಣವಾಗಿ ಗುರಿ ಮುಟ್ಟುತ್ತಾರೆ. ಅಲ್ಲಿ ಅಧಿಕಾರ ಪ್ರಾಪ್ತಿಯಾಗುತ್ತದೆ. ಒಬ್ಬ ಅಧಿಕಾರಿಯಾಗಬೇಕೆಂದರೆ ಮನೆಯಲ್ಲಿ ಪಶ್ಚಿಮದ ವಾಯುಭಾಗ ಸರಿಯಾಗಿ ಇದ್ದಾಗ ನಿಮ್ಮ ಪುತ್ರರಾಗಲಿ, ನಿಮ್ಮ ಕುಟುಂಬದವರಾಗಲಿ, ಅಲ್ಲಿ ಸರ್ಕಾರಿ ಅಧಿಕಾರಿಗಳಾಗಲಿ, ಯಾವುದೇ ರಾಜಕಾರಣಿಯಾಗಲಿ ಅಲ್ಲಿ ವಾಸ ಮಾಡಿದ್ದರೆ ಅವನು ಆ ಮನೆಯಲ್ಲಿ ರಾಜಕೀಯವಾಗಲಿ ಸರ್ಕಾರಿ ಅಧಿಕಾರಿ ಆಗಲಿ ಅವನು ಇದ್ದಾನೆಂದರೆ ಅದು ಪಶ್ಚಿಮದ ವಾಯುಭಾಗದ ಶುಭ ಫಲಪ್ರದವಾಗಿರುತ್ತದೆ ಎಂದು ತಿಳಿದುಕೊಳ್ಳಬೇಕು. ನಿಮ್ಮ ಅಕ್ಕಪಕ್ಕದ ಮನೆಗಳಲ್ಲಿ ನೋಡಿ, ಒಬ್ಬ ಆ ಪಕ್ಕದ ಮನೆಯವನು ಉದ್ಯೋಗ ಬಂದಿದೆ ಅಂದರೆ ಅವನು ಹುಟ್ಟುವಾಗ ಆ ಮನೆಯಲ್ಲಿ ಹುಟ್ಟಿದ ತಕ್ಷಣ ಅವನು ಭಾಳ ಬುದ್ಧಿವಂತನು ಅಂತ ಚಿಕ್ಕ ಮಗುವಿನಿಂದಲೇ ಅದು ಬಂದು ಬಿಡುತ್ತದೆ. ಅವನು ಬರುತ್ತಾ ಬೆಳೆಯುತ್ತಾ ಅವನು ಒಂದು ಅಧಿಕಾರ ಪ್ರಾಪ್ತಿಯು ಸಿಗುವ ಹಾಗೆ ಆಗುತ್ತದೆ. ಒಂದು ವೇಳೆ ಮಧ್ಯವಯಸ್ಕರಾಗಿದ್ದರೂ ಕೂಡ ರಾಜಕಾರಣಿಗಳಾಗಿದ್ದರೆ ಅವರಿಗೆ ಅಧಿಕಾರ ಸುಲಭವಾಗಿ ಸಿಗುತ್ತದೆ ಅಂತ ಹೇಳಬಹುದು. ಒಟ್ಟಿನಲ್ಲಿ ಟೋಟಲ್ ಹೇಳಬೇಕಂತಂದರೆ ಆ ಮನೆಯಲ್ಲಿ ವಾಸಿಸುವ ವ್ಯಕ್ತಿಗಳು ರಾಜಕೀಯವಾಗಲಿ, ಉದ್ಯೋಗವಾಗಲಿ, ಸರ್ಕಾರಿ ಉದ್ಯೋಗ ಆಗಲಿ, ಅರೆ ಸರ್ಕಾರಿ ಉದ್ಯೋಗವಾಗಲಿ, ಅಥವಾ ಆತ ಯಾವುದೇ ಒಂದು ಗುಂಪಿನ ನಾಯಕನೆಂದು ಎನ್ನಿಸಿಕೊಳ್ಳುವನು. ಆ ಮನೆಯ ಒಡೆಯನಾಗಲಿ, ಮಕ್ಕಳಾಗಲಿ, ಮನೆಯ ಒಡತಿಯಾಗಲಿ ಅವರು ನುಡಿದ ವಾಕ್ಯಕ್ಕೆ ಸಮಾಜವು ಅತಿ ಮೆಚ್ಚುಗೆಯನ್ನು ಪಡೆದು ಆವಾಗ ಏನು ಮಾಡುತ್ತದೆ ಅಂತಂದರೆ ನಿಮ್ಮ ಹತ್ತಿರಕ್ಕೆ ಸಮಾಜ ಬಂದು ನಿಮಗೆ ಅತ್ಯಂತ ಪ್ರೀತಿಯನ್ನು ತೋರಿಸಿ ನಿಮ್ಮ ಬಗ್ಗೆ ಗೌರವವನ್ನು ಸೂಚಿಸುತ್ತದೆ. ಪಶ್ಚಿಮದ ವಾಯುಭಾಗ ಅತ್ಯಂತ ಗೌರವವನ್ನು ಕೊಡುವಂಥ ಸ್ಥಳ. ಇದು ಹೆಣ್ಣಿಗಾಗಿರಲಿ ಗಂಡಿಗಾಗಿರಲಿ, ಆ ಮನೆಯಲ್ಲಿ ವಾಸಿಸುವವರು ಯಾರೇ ಆಗಿರಲಿ, ಸರ್ಕಾರಿ ಉದ್ಯೋಗ ಸಿಗಬೇಕಾದರೆ 100ಕ್ಕೆ 90% ಪಶ್ಚಿಮದ ವಾಯುಭಾಗ ಇದ್ದಾಗ ಅತ್ಯಂತ ಉನ್ನತ ಹುದ್ದೆಗೆ ಹೋಗುತ್ತಾರೆ. ಸರ್ಕಾರಿ ಉದ್ಯೋಗದಲ್ಲಿ ಇದ್ದವರಿಗೆ ಅವನಿಗೆ ಬೇಗ ಪ್ರಮೋಷನ್ನು ಆಗುತ್ತದೆ ಅಂದರೆ ಆ ವ್ಯಕ್ತಿಯ ಮನೆಯು ಪಶ್ಚಿಮದ ವಾಯುಭಾಗ ಅತಿ ವಿರಳವಾಗಿ ಚೆನ್ನಾಗಿ ಇರುತ್ತದೆಂದು ನೀವು ತಿಳಿದುಕೊಳ್ಳಬೇಕು. ಆ ಮನೆಯ ಒಡತಿಯಾಗಲಿ, ಆ ಮನೆಯ ಹೆಣ್ಣು ಮಕ್ಕಳಾಗಲಿ, ಯಾರೇ ಆಗಲಿ ಆ ಮನೆಯಲ್ಲಿ ಪ್ರತಿಯೊಂದು ಅಧಿಕಾರ ಪ್ರಾಪ್ತಿಯಾಗುತ್ತದೆ. ಉದ್ಯೋಗವಾಗಲಿ ಏನೇ ಆಗಲಿ, ಹೆಣ್ಣು ಮಕ್ಕಳಾದರೂ ಕೂಡ ಉದ್ಯೋಗದಲ್ಲಿ ಇದ್ದರೂ ಕೂಡ ಅತಿ ಶೀಘ್ರ ಪ್ರಮೋಷನ್ ಮುಂಬಡ್ತಿ ದೊರೆಯುತ್ತದೆ. ಮುಂಬಡ್ತಿ ದೊರೆಯುತ್ತಾ ಹೋಗುತ್ತಾ ಅವನಿಗೆ ಆ ಉದ್ಯೋಗದ ಸ್ಯಾಲ್ರಿ ಆಗಲಿ ಯಾವುದೇ ಆಗಲಿ ಅತಿ ಬೇಗ ದೊರಕಿದಂತಾಗುತ್ತದೆ. ಇವತ್ತು ಒಂದು
50,000 ರೂಪಾಯಿ ದುಡ್ಡಿಗೆ ನೌಕರಿ ಮಾಡುವಂಥ ಉದ್ಯೋಗವಾಗಿದ್ದರೆ ಕೇವಲ ಒಂದು 4 ವರ್ಷದಲ್ಲಿ ಅವನಿಗೆ ಮುಂಬಡ್ತಿಯಾಗಿ 70 ಲಕ್ಷ ರೂಪಾಯಿ ನೌಕರಿಯ ಉದ್ಯೋಗಸ್ಥನಾಗುತ್ತಿದ್ದಾನೆ. ಇದು ಬಹಳ ಮನೆಯ ಒಡೆಯರು ಇದನ್ನು ನೋಡಿ ತಮ್ಮ ಮಕ್ಕಳು ಚಿಕ್ಕವರಾಗಿದ್ದಾಗಲೇ ನೀವು ಮನೆಯನ್ನು ವಾಸ್ತು ಪ್ರಕಾರ ಪಶ್ಚಿಮದ ಭಾಗ ಮುಂಬಾಗಿಲಾಗಿದ್ದರೆ ನೀವು ಮೊದಲು ಎಲ್ಲೇ ಬಾಗಿಲಿದ್ದರೂ ಮೊದಲು ಪಶ್ಚಿಮ ಭಾಗದಲ್ಲಿ ವಾಯುಭಾಗದಲ್ಲಿ ಗೃಹವನ್ನು ನಿರ್ಮಾಣ ಮಾಡಿ ನೀವು ಸುಖ ಸಂತೋಷ ಸಮೃದ್ಧವಾಗಿ ನಿಮ್ಮ ಜೀವನ ಇರಲಿ ಎಂದು ನಾನು ಆಶಿಸುತ್ತೇನೆ. ಸರಿ, ಇನ್ನು ಏನು ಹೇಳಬೇಕಂತಂದರೆ ಅದೇ ಪಶ್ಚಿಮದ ನೈಋತ್ಯದ ಭಾಗದ ವಿಷಯಕ್ಕೆ ಬರೋಣ. ಮೊದಲು ಒಳಿತನ್ನು ಹೇಳಬೇಕು, ಆಮೇಲೆ ಕೆಡುಕಿನ ಬಗ್ಗೆ ಕೂಡ ಹೇಳಬೇಕು. ನಾವು ಯಾವುದೇ ವಿಷಯದಲ್ಲಾಗಲಿ ಕೀಳಿಂಚು ಮೇಲಿಂಚು ಕೆಟ್ಟದು ಬರುತ್ತದೆ ಯಾವ ಭಾಗದಲ್ಲಿ ಎಂಬುದು ನಾವು ಮೊದಲೇ ಮುನ್ನೆಚ್ಚರಿಕೆ ವಹಿಸಬೇಕು. ಕೀಳಿಂಚು ಮೇಲಿಂಚು ಅಂತಂದರೆ ಏನಂತಂದರೆ ಯಾವುದನ್ನು ಕೀಳಿಂಚಿದ ಮೇಲೆ ಅದನ್ನು ಮೇಲಿಂಚಬೇಕು. ಸರಿ, ಇದರ ಅರ್ಥವೇನಂತಂದರೆ ಪಶ್ಚಿಮ ಭಾಗದ ನೈಋತ್ಯದ ಭಾಗ ಅತ್ಯಂತ ಕೆಟ್ಟ ವಿಷಯ ಅಂತ ಹೇಳಬಹುದು, ಕೆಟ್ಟ ಸ್ಥಳವಂತೂ ಹೇಳಬಹುದು. ಯಾಕೆಂದರೆ ಪಶ್ಚಿಮ ನೈಋತ್ಯ ಒಂದು ಮೃತ್ಯುದ ಬಾಗಲಿ ಎಂದು ಹೇಳಬಹುದು. ಅದು ಆ ಮನೆಯಲ್ಲಿ ವಾಸಿಸುವ ಗಂಡಸರಿಗೆ ಅನಾರೋಗ್ಯ, ಮಂದಬುದ್ಧಿ, ಕಳ್ಳರು, ಕಾಕರು, ರೌಡಿಗಳು, ಯಾವಾಗಲೂ ಅವನು ರೌಡಿ ಜಮ್ಮನೇ ಮಾಡುತ್ತಿರ್ತಾನೆ. ಜೇಲುವಾಸವಾದವರು, ಆತ್ಮಹತ್ಯೆ ಮಾಡಿಕೊಂಡವರು, ಯಾವುದೇ ಗಂಡು ಮಕ್ಕಳು ಇದ್ದರೆ ಮುಖ್ಯವಾಗಿ ಈ ಮನೆಯ ದಕ್ಷಿಣದ ನೈಋತ್ಯದ ಭಾಗ ದೋಷವಿರುತ್ತದೆಂದು ತಿಳಿದುಕೊಳ್ಳಬೇಕು. ಯಾವುದೇ ವ್ಯಕ್ತಿ ಒಬ್ಬವನು ಅವನು ಯಾವುದೇ ಸಮಾಜದಲ್ಲಿ ಕೆಟ್ಟವನಾದರೆ ಅಥವಾ ಅವನು ಯಾರೊಂದಿಗೂ ಜಗಳವಾಡಿ ಅಥವಾ ಜೈಲು ಪಾಲು ಸೇರಿದ್ದರೆ ಅಥವಾ ಅವನು ಅಕಾಲಿ ಮೃತ್ಯುಗೆ ಆಗಿದ್ದರೆ 100ಕ್ಕೆ 190% ಆ ಮನೆಯಲ್ಲಿ ವಾಸಿಸುವ ಗಂಡು ಮಕ್ಕಳು ಅಕಾಲಿಕ ಮರಣವನ್ನು ಹೊಂದುತ್ತಾರೆ. ಇಲ್ಲಿ ಏನೆಂದರೆ ಗಂಡು ಸಂತಾನ ಕ್ಷೀಣಿಸಿ ಹೋಗುತ್ತದೆ. ಒಂದು ತಲೆಮಾರು ಅಥವಾ 2ನೇ ತಲೆಮಾರಿಗೆ ಆ ಮನೆಯನ್ನು ನಿರ್ಮಿಸಿದ 2ನೇ ತಲೆಮಾರಿಗೆ ಆ ಮನೆಯಲ್ಲಿ ಗಂಡ ಸಂತಾನವೇ ಇಲ್ಲದಂತಾಗುತ್ತದೆ. ಇದು ಬಹಳ 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 ಎಚ್ಚರಿಕೆಯಿಂದಿರಬೇಕು. ಒಂದು ವೇಳೆ ಆ ಮನೆಗೆ ದತ್ತುಪುತ್ರನಾಗಿ ದತ್ತು ಅಳಿಯನಾಗಿ ಬಂದರೂ ಕೂಡ ಅವನ ಹೊಟ್ಟೆಯಲ್ಲಿ ಅವನ ಇದರಲ್ಲಿ ಹುಟ್ಟುವಂಥ ಮಕ್ಕಳು ಸಾಮಾನ್ಯವಾಗಿ ಗಂಡು ಸಂತಾನವಂತೂ ಹುಟ್ಟುವುದೇ ಇಲ್ಲ. ಇದು ತಾವು ಕೂಲಂಕಷವಾಗಿ ವಿಚಾರ ಮಾಡಬೇಕು. ಆ ಮನೆಯಲ್ಲಿ ಅದು ಬರುಬರ್ತಾ ಪುತ್ರ ಸಂತಾನವಿಲ್ಲದೆ ಆಗಿ ಅದು ಪರಕೀಯರಿಗೆ ತಮ್ಮ ಆಸ್ತಿಯು ಆಗಿಬಿಡುತ್ತದೆ. ತಮ್ಮ ಜೀವನವೆಲ್ಲ ನರಕವಾಗಿ ಆಗುತ್ತದೆ. ಅದಕ್ಕೆ ತಾವು ಪಶ್ಚಿಮದ ನೈಋತ್ಯ ಭಾಗದಲ್ಲಿ ಏನಾದರೂ ಕೆಡುಕುಗಳು ಇದ್ದರೆ ಅದನ್ನು ಆದಷ್ಟು ಮಟ್ಟಿಗೆ ತಾವು ಬೇಗ ಅದನ್ನು ಪಶ್ಚಿಮ ವಾಯುಭಾಗದಲ್ಲಿ ಮುಂಬಾಗಿಲನ್ನು ಇಟ್ಟು ನೀವು ಅದನ್ನು ಸಂಪೂರ್ಣವಾಗಿ ಸರಿ ಮಾಡಿಕೊಂಡು ನಿಮ್ಮ ಕುಟುಂಬವನ್ನು ಏಳಿಗೆಯೊಂದಿಗೆ ಒಯ್ಯಬೇಕು. ಉನ್ನತವಾದ ಸ್ಥಳದಲ್ಲಿರಬೇಕು. ನಮ್ಮ ಮಕ್ಕಳು ಭಾಳ ಬುದ್ಧಿವಂತರು ಸಕಲ ಐಶ್ವರ್ಯಗಳಲ್ಲಿ ಇರಬೇಕೆಂದರೆ ಪಶ್ಚಿಮದ ವಾಯುಭಾಗದಲ್ಲಿ ನಿಮ್ಮ ಗೃಹವನ್ನು ನಿರ್ಮಾಣ ಮಾಡಿಕೊಂಡು ನಿಮ್ಮ ಮುಂಬಾಗಿಲನ್ನು ನಿರ್ಮಾಣ ಮಾಡಿಕೊಂಡು ಬೇಸು ಚೆನ್ನಾಗಿ ಇರಬೇಕೆಂದು ನಾನು ತಮ್ಮಲ್ಲಿ ಆಶಿಸುತ್ತೇನೆ. ಅದೇ ರೀತಿಯಾಗಿ ನಾನು ಈಗ 7ನೇ ಸಂಚಿಕೆಯಲ್ಲಿ ಬಿಡುಗಡೆ ಮಾಡಿದ್ದೇನೆ, ಮುಕ್ತಾಯ ಮಾಡುತ್ತೇನೆ. 7ನೇ ಸಂಚಿಕೆಯನ್ನು ಮುಕ್ತಾಯ ಮಾಡುತ್ತೇನೆ. ಇದುವರೆಗೆ ನಾನು 7 ಸಂಚಿಕೆಯಲ್ಲಿ ಯಾವುದೇ ತಪ್ಪು ತಡೆಗಳು ಮನುಷ್ಯನಿಗೆ ಆಗುವುದು ಸಹಜ.
ಆ ತಪ್ಪು ಇದ್ದರೆ ಕಾಮೆಂಟ್ಸ್ ಮೂಲಕ ನನಗೆ ಹೇಳಿ. ಹಾಗೂ ನನ್ನ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಕಾಮೆಂಟ್ಸ್ ಮಾಡಿ. ವಿ ಕೆ ನಿಜ ವಾಸ್ತು ಚಾನಲ್. ನಾನು ಇನ್ನೂ ನೀವು ಇದೇ ರೀತಿ ಪ್ರೋತ್ಸಾಹ ಕೊಡುತ್ತಾ ಹೋದರೆ ನಾನು ಇನ್ನೂ ಸಂಪೂರ್ಣವಾದ ಮನೆಯ ವಿಷಯಗಳು ಅಥವಾ ಅಂಗಡಿಗಳು ಅಥವಾ ಶಾಪುಗಳು, ಕೂಲ್ ಡ್ರಿಂಕ್ಸ್ ಶಾಪುಗಳು, ಆಸ್ಪತ್ರೆಗಳು ಮತ್ತು ಯಾವುದೇ ಕಿರಾಣಿ ಮರ್ಚೆಂಟ್ ಇರ್ಬೋದು, ಯಾವುದೇ ಫೋಟೋ ಸ್ಟುಡಿಯೋ ಇರ್ಬೋದು, ಯಾವುದೇ ಶಾಪುಗಳಾಗಲಿ, ಎಲ್ಲಿ ಕೂಡಬೇಕು, ಎಲ್ಲಿ ನಿಂದಿರಬೇಕು, ಎಲ್ಲಿ ಮಾಲಕ ಎಲ್ಲಿ ಕೂಡಬೇಕು, ಇನ್ನು ಮುಂದೆ ಬಹಳ 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 ವಿಡಿಯೋಗಳು ಮಾಡುತ್ತಿದ್ದಾವೆ. ಈಗ ಅಲ್ಪವಾಗಿ ನಾನು ಹೇಳುತ್ತಿದ್ದೇನೆ. ತಾವು ಮುಂದೆ ಬರುವಂಥ ವಿಡಿಯೋಗಳನ್ನು ತಾವು ನೋಡುತ್ತೀರೆಂದು ನಾನು ಆಶಿಸುತ್ತೇನೆ. ಜೈ